ಹಾ ಗೋಬಿ ನ್ಯಾಚುರಲ್ ಇನ್ನೊಂದು ಸ್ವಲ್ಪ ಇಷ್ಟೇ ಒಂದೇ ಒಂದು ಚಿಟಕಿಯಷ್ಟು ಕಲರ್ ಪೌಡರ್ ಹಾಕ್ತೀನಿ ನಾನು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾನುಗೌಡ ಯೂಟ್ಯೂಬ್ ಚಾನಲ್. ಗೈಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಇವತ್ತು ಸ್ಪೆಷಲ್ ಆಗಿ ಗೋಬಿ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನಾನು ಗೋಬಿ ಹೇಗೆ ಮಾಡ್ತೀನಿ. ಮೊಯ್ತು ಅಂತೂ ಗೈಸ್ ಹಿಂಸೆ ಕೊಟ್ಬಿಟ್ಟಿದ್ದಾನೆ. ಬೆಳಗ್ಗೆಯಿಂದ ಗೋಬಿ ಮಾಡಿಕೊಡು ಅಂತ ನನಗೆ ಆಗ್ತಾಯಿಲ್ಲ ಅಂದರೂ ಕೇಳಿಲ್ಲ. ಇಲ್ಲ ಗೋಬಿ ಮಾಡಿಕೊಡು, ನಾನು ಊಟಕ್ಕೆ ಬರ್ತೀನಿ, ಊಟಕ್ಕೆ ಬರೋ ಅಷ್ಟರಲ್ಲಿ ಗೋಬಿ ಮಾಡಿರಲೇಬೇಕಂತ ಹಿಂಸೆ ಕೊಡ್ತಾ ಇದ್ದ. ಸೊ ಇವಾಗ ಗೋಬಿಗೆಲ್ಲ ಐಟಮ್ಸ್ ರೆಡಿ ಮಾಡಿದ್ದೀನಿ, ಬನ್ನಿ ತೋರಿಸ್ತೀನಿ. ಸೊ ಗೋಬಿ ಹೇಗೆ ಮಾಡೋದು ಅಂತ ನಾನು ಹೇಗೆ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ, ಓಕೆನಾ? ನೋಡಿ ಇಲ್ಲಿ ಇದು ಎಲೆಕೋಸು, ಇದು ಕಾರ್ನ್ಫ್ಲೋರ್, ಇದು ಮೈದಾ ಹಿಟ್ಟು, ಇದು ಮೂರನ್ನು ಸೇರಿಸಿ ಇದಕ್ಕೆ ಉಪ್ಪು ಮತ್ತು ಕಲರ್ ಪೌಡರ್ ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ಫಸ್ಟು ನಾವು ಇದನ್ನು ಈ ಎಲೆಕೋಸನ್ನ ಚಾಪ್ ಮಾಡ್ಕೊಳ್ಳೋಣ, ಓಕೆನಾ? ಚಾಪ್ ಮಾಡಿಕೊಂಡು ಆಮೇಲೆ ಏನೇನು ಐಟಮ್ಸ್ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಇದಕ್ಕೆ ಆ್ಯಡ್ ಮಾಡಬೇಕಂತ ಹೇಳ್ತೀನಿ, ಓಕೆ? A few minutes later. ನೋಡಿ ಇಲ್ಲಿ ಇವಾಗ ಈ ಎಲೆಕೋಸು ಕುಯ್ಯೋಕ್ಕಾಗ್ದಲೇ ಫುಲ್ ನಂಗೆ ಒಂಥರ ಆಗ್ತಾಯಿದೆ ಹೊಟ್ಟೆ ನೋವಿಗೆ. ಚಾಕು ಬೇರೆ ಚೆನ್ನಾಗಿ ಅರಿತಾ ಇರಲಿಲ್ಲ, ಚಾಪರ್ ತೊಗೊಂಡಿದ್ದೀನಿ, 200 ರೂಪಾಯಿ ವೇಸ್ಟ್ ಆಯಿತು ಸುಮ್ಮನೆ, ಆಗ್ತಾಯಿಲ್ಲ ನನಗೆ ಅಂತ. ಸೊ ಇವಾಗ ಇದನ್ನೆಲ್ಲ ಇನ್ನೂ ಕಟ್ ಮಾಡಿ ನಾನು ಮಾಡೋದು ಯಾವಾಗ, ಮೊಯ್ತಂಗೆ ಕೊಡೋದು ಯಾವಾಗ, ಊಟ ಮಾಡೋದು ಯಾವಾಗ? A few moments later. ನೋಡಿದಲ್ಲಿ ಫುಲ್ ಅದನ್ನೆಲ್ಲ ಚಾಪ್ ಮಾಡಿದ್ದಕ್ಕೆ 10-15 ನಿಮಿಷದಲ್ಲಿ ಆಯಿತು. ನಾನೇ ಕಟ್ ಮಾಡಿದರೆ 3/4 ಅವರ್ ಆಯಿತು ಪಕ್ಕ ಕಟ್ ಮಾಡೋದು. ಚೆನ್ನಾಗೇ ಚಾಪ್ ಆಗಿದೆ. ನಾನು ಇನ್ನೊಂದು ಸ್ವಲ್ಪ ಸಣ್ಣ ಮಾಡಲಿಲ್ಲ. ಮೈದಾ ಹಿಟ್ಟು ಹಾಕ್ಬಿಟ್ಟು ಕಾರ್ನ್ಫ್ಲೋರ್ ಹಾಕ್ಬಿಟ್ಟು ಆ್ಯಂಡ್ ಕಲರ್ ಪೌಡರ್ ನಮಗೆ ಬೇಕು ಅಂದರೆ ನಾನು ಕಲರ್ ಪೌಡರ್ ಆ್ಯಡ್ ಮಾಡ್ತೀನಿ. ಬಿಕಾಸ್ ಯಾಕೆ ಅಂದರೆ ಕಲರ್ ಪೌಡರ್ ಹಾಕಿದ್ರೆ ಸ್ವಲ್ಪ ಗೋಬಿ ರೆಡ್ ಕಲರ್ ಇದೆ ತಿನ್ನೋಕೆ ಮನ್ಸು ಬರುತ್ತೆ, ಇಲ್ಲಾಂದರೆ ಅಷ್ಟೊಂದೇನು ಮನ್ಸು ಬರಲ್ಲ. ಬೈಸ್ ನೋಡಿ ಎಣ್ಣೆ ಆವಾಗಲೇ ಕಲ್ಸ್ಕೋಬೇಕಾದ್ರೆ ಕಾಯಕ್ಕಿಟ್ಟಿದೆ. ಸೊ ಇದಕ್ಕೆ ನಾನು ಹಾಕಿರೋದು, ಇದಕ್ಕೆ ಕ್ಯಾಬೇಜು ಮತ್ತು ಸ್ವಲ್ಪ ಕಲರ್ಗೋಸ್ಕರ ಕಲರ್ ಪೌಡರ್ ಹಾಕಿದ್ದೀನಿ, ಸ್ವಲ್ಪ ಹಾಕಿದ್ದೀನಿ. ಖಾರ ಪುಡಿಯಿಂದ ಸ್ವಲ್ಪ ಜಾಸ್ತಿ ಕಲರ್ ಬಂತೆ. ಖಾರ ಪುಡಿ, ಉಪ್ಪು, ಕಲರ್ ಪೌಡರ್ ಮತ್ತು ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಇಷ್ಟೇ ಐಟಮ್ಸ್ ಹಾಕಿರೋದು, ಇನ್ನೇನು ಹಾಕಿಲ್ಲ ಗೈಸ್. ನೋಡಿ ನ್ಯಾಚುರಲ್ ಇನ್ನೊಂದು ಸ್ವಲ್ಪ ಇಷ್ಟೇ ಒಂದೇ ಒಂದು ಚಿಟಕಿಯಷ್ಟು ಕಲರ್ ಪೌಡರ್ ಹಾಕ್ತೀನಿ. ನನಗೆ ಸ್ವಲ್ಪ ಕಲರ್ ಬೇಕು ಅಂತ ಎಣ್ಣೆ ಆವಾಗಲೇ ಕಲಿಸ್ಬೇಕಾದ್ರೇ ಇದನ್ನು ಕಾಯಕ್ಕಿಟ್ಟಿದೆ. ಸೊ ರೆಡಿ ಇದೆ. ಹೆಂಗೆ ಟೇಸ್ಟ್ ಬರುತ್ತೆ ಇವತ್ತು ಗೊತ್ತಿಲ್ಲ. ಸುಮಾರು ಒಂದು 2-3 ಸಲ ಮಾಡಿದ್ದೀನಿ ಗೈಸ್, ಬಟ್ ಆದರೆ ನೋಡಿ ಗೈಸ್ ಎಣ್ಣೆ ಫುಲ್ ಕಾಯ್ತಾ ಇರಬೇಕು ಗೈಸ್. ಆ ಟೈಮಲ್ಲಿ ಬಿಟ್ಟಾಗ ತುಂಬ ಚೆನ್ನಾಗಿ ಬರುತ್ತೆ. ನೀವಿಲ್ಲ ಎಣ್ಣೆ ಕಾಯಿಗಿನ ಮುಂಚೆನೇ ಬಿಟ್ಟರೆ ತುಂಬ ಹೊತ್ತು ತಗೊಳುತ್ತೆ ಬೇಯೋಕ್ಕೂ. ನಾನು ಯಾವಾಗಲೂ ಚಿಕ್ಕ ಬಾಣಲಿಲಿ ಮಾಡ್ತಿದ್ದೆ, ಇವತ್ತು ಸ್ವಲ್ಪ ಬೇಗನೆ ಆಗಲಿ, ಟೈಮ್ ಆಗೋಗ್ಬಿಟ್ಟಿದೆ ಅಂತ ಮೊಯ್ದಕ್ಕೆ ಹೊಟ್ಟೆ ಹಸ್ತೋಗಿರುತ್ತೆ. 5 ಗಂಟೆ ಆಗೋಗಿದೆ. ಸ್ವಲ್ಪನೇ ಮಾಡಿದ್ದೀನಿ ಗೈಸ್ ಈ ಸಲ. ನೋಡಿ ಆಫಲ್ಲೇ ಇಟ್ಟಿದ್ದೀನಿ, ಇನ್ನು ಆಫಲ್ಲಿ ಮಾತ್ರ ಮಾಡಿದ್ದೀನಿ ಗೈಸ್. ಇದೆಲ್ಲ ಮನೇಲಿ ಮಾಡೋಕ್ಕೆ ಚೆಂದ, ಬಟ್ ಅಂದರೆ ಸಖತ್ತು ಹಿಂಸೆ ಕೆಲಸ ಅಂದ್ಕೊಳ್ಳಿ. ಇದನ್ನು ನಾವು ಹೋಗಿ ತೊಗೊಂಡು ಬರಬೇಕಾ, ಇದನ್ನು ಕುಯ್ಯೋದೇ ನಮ್ಗೆ ದೊಡ್ಡ ಪ್ರಾಬ್ಲಮ್ ಆಗೋಗಿತ್ತು ಇಷ್ಟು ದಿನ. ಇವಾಗ ಚಾಪರ್ ಒಂದು 200 ರೂಪಾಯಿ ವೇಸ್ಟ್ ಆಯಿತು ಅನ್ನೋಕೆ ಅಷ್ಟೇ. ಆರಾಮಾಗಿ ಏನಾದರೂ ಇವಾಗ ಕಟ್ ಮಾಡೋದಿದ್ರೂ ಆರಾಮಾಗಿ ಮಾಡ್ಕೋಬೋದಲ್ಲ ಅಂದ್ಕೊಂಡು ಸುಮ್ಮನೆ ಅದೇ. ನೋಡಿ ಇಷ್ಟು ಬಿಟ್ಟಿದ್ದೀನಿ, ಬೇಯ್ಲಿ, ಟೇಸ್ಟ್ ಹೆಂಗಿದೆ ಅಂತ ನೋಡೋಣ. 6.5 hours later. ನೋಡಿ ಇಲ್ಲಿ ಈ ಕಡೆ ಬೇಯ್ತಾ ಇದೆ ಗೋಬಿ, ಆ ಕಡೆ ರೆಡಿ ಆಗಿದೆ. ಸ್ವಲ್ಪ ಈ ಕಡೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಹಾಕಿದ್ದೀನಿ. ಟೊಮ್ಯಾಟೊ ಸಾಸ್ ಇರಲಿಲ್ಲ, ಕೆಚಪ್ ಹಾಕ್ತಾಯಿದ್ದೀನಿ. ಅದಕ್ಕೋಸ್ಕರ ಮೊಯ್ದ ಕೆಚಪ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಟೈಮ್ ಹೇಳಿದ್ದ. ಹುಳಿ ಇರುತ್ತಲ್ಲ ಕೆಚಪ್, ಸ್ವಲ್ಪ ಸ್ವೀಟ್ ಇರುತ್ತೆ. ನಾನು ಒಂದ್ಸಲ ಹಾಕಿ ನೋಡಿದ್ದೆ, ಕೆಚಪ್ ಹಾಕಿದರೆ ತುಂಬ ಚೆನ್ನಾಗಿತ್ತು ಕೆಚಪ್ಪಿಂದನೂ ಮಾಡಿದರೆ. ನೋಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು ಟೊಮ್ಯಾಟೊ ಸಾಸ್ನ. ಇದ್ರ ಜೊತೆ ಸ್ವಲ್ಪ ಸೋಯಾ ಸಾಸು ಮತ್ತು ಚಿಲ್ಲಿ ಸಾಸ್ ಹಾಕೋತೀನಿ. ಹಾಕ್ಕೊಂಡು ಇಷ್ಟೇ ಗೈಸ್, ಇನ್ನೇನು ಹಾಕಲ್ಲ. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಇಷ್ಟೇ. ತುಂಬ ಸೈಕಾಗಿರುತ್ತೆ ಮ್ಯಾಗಿ. ಆಚೆ ಕಡೆ ಮ್ಯಾಗಿ ಹಂಚಿದ್ದೀನಿ, ಆಚೆ ಕಡೆ ಹೋಗಿ ತಿನ್ನಬೇಕು ಅನ್ನೋ ಥರ ಯಾವ ಥರನೂ ಇರಲ್ಲ. ನೋಡಿ ಇದೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಗೈಸ್. ಏನು ಗೊತ್ತಾ, ಉಪ್ಪು ಹಾಕೊಂಡಿಲ್ಲ ಅಂತ ಒಬ್ಬೊಬ್ರು ಕೇಳ್ತೀರಾ, ಉಪ್ಪು ಹಾಕೊಂಡಿಲ್ಲ ಅಂತ ಕೇಳ್ತೀವಿ. ಬಿಕಾಸ್ ಆ ಗೋಬಿದಕ್ಕೆ ಸ್ವಲ್ಪ ಮಿಸ್ ಆಗಿ ಜಾಸ್ತಿ ಉಪ್ಪು ಹಾಕ್ಬಿಟ್ಟಿದ್ದೀನಿ ಗೈಸ್.
ನನಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು. ಚಿಲ್ಲಿ ಸಾಸ್ನ ಸ್ವಲ್ಪ ಜಾಸ್ತಿ ಹಾಕೋತೀನಿ ನಾನು. ಖಾರ ಸ್ವಲ್ಪ ಬೇಕು, ಸ್ವಲ್ಪ ಖಾರ ಆಗಿರ್ಬೇಕು ನನ್ನ ಇಬ್ಬರಿಗೂ ಅಷ್ಟೇ. ಸೊ ಇವಾಗ ಇದನ್ನ ಮಿಕ್ಸ್ ಮಾಡೋ ಸಮಯ ಬಂದಿದೆ ನೋಡಿ. ನಮ್ಮ ಮ್ಯಾಗಿ ಕೆಚಪ್ ಇದು ರೆಡಿ. ನೋಡಿ ಈ ಕಡೆ ಬೇಯ್ತಿದ್ರೆ ಚೆನ್ನಾಗಿ ಹೋಗ್ಬಿಟ್ಟಿದೆ ಗೈಸ್. ನೋಡಿ ಗೈಸ್ ಇಲ್ಲಿ ಹೋಗಮ್ಮ ಆಯ್ತಾ ವೆಯ್ಟ್ ಮಾಡ್ತಿರ್ತೇನೆ ಹೊಟ್ಟೆ ಅಷ್ಟು ಚೆಂದ. ಹಾ ಗೋಬಿ ಹೆಂಗೆ ಚಂದ ಜಪ ಮಾಡ್ಕೊಂತೀಯ ಗೋಬಿ ಗೋಬಿ. ಗೋಬಿ ಕೊಡು. ಅನ್ನ ಸಾಂಬಾರ್ ಆಗಿದ್ರೆ ಇವಾಗಿದು ಒಳ್ಳೆ ಗೋಬಿ ನಲ್ಲೇ ಚಪ್ರಿ ಅಗಳ ಮಸ್ತ್ ಮಲೈಕಾ ಸುಸ್ತು ಸುಲೈಕಾ ನೆಕ್ಸ್ಟ್ ಲೆವೆಲ್ ಮಾಡಿದ್ಯಾ? ಸೈಗಾಗಿ ಮಾಡಿದ್ದೀನಿ, ಸೈಗಾಗಿ. ಚೆನ್ನಾಗಿಲ್ಲ ಆಯ್ತಾ? ಸ್ವಲ್ಪ ಜಾಸ್ತಿ ಸಾಗು ಮಾಡ್ಬೇಕಾನೆ. ಏನು ಮಾಡಬೇಕು ಚೆನ್ನಾಗಿದೆ ಗೈಸ್. ಏನು ಜಡ್ಜ್ ಮಾಡ್ತಾ ಇದ್ದಾರೆ ಗೋಬಿ ಮಾಡಿರೋದಕ್ಕೆ. ಸ್ವಲ್ಪ ಸಾಸಿ ಸಾಸಿ ಆಗಿರ್ಬೇಕಿತ್ತು. ಸಾಸಿ ಆಗಿರಕ್ಕೆ ನಮ್ಮನೆ ಸಾಸೇ ಇರಲಿಲ್ಲ. ಮತ್ತೆ ಅಂದರೆ ಸಾಸ್ ಹಾಕಿಲ್ಲ ಅದಕ್ಕೆ ನಾನು. ಅದೇ ಸಾಸಿ ಆಗಿದ್ದೀರಾ ಸಕ್ಕತ್ತಾಗಿರೋದು ಗೈಸ್. ನೋಡ್ರಿ ಹೆಂಗಿದೆ, ಡ್ರೈ ಪ್ಲಸ್ ಮಸಾಲ ಗೋಬಿ. ಆದರೆ ಜಾಸ್ತಿ ಸಾಸ್ ಇಲ್ಲ, ಜ್ಯೂಸಿ ಆಗಿಲ್ಲ, ಕಟ್ಟ ಮೀಠ ಇದೆ. ಚೆನ್ನಾಗಿತ್ತು ನೋಡಿ. ಅಷ್ಟು ಮಾಡಿಕೊಟ್ಟಿರೋದು ಇನ್ನು ಪುಣ್ಯ ಗೈಸ್. ಓವರ್ ಆಗಾಡ್ತಾನೆ ನನ್ನ ಹತ್ರ. ನೆಕ್ಸ್ಟ್ ಲೆವೆಲ್ ಗೈಸ್. ಎಕ್ಸ್ಟ್ರಾ 200 ಕೊಟ್ಬಿಡಪ್ಪ. ನಿನ್ನಿಂದ ನಾನು ಕಟ್ ಮಾಡೋಕ್ಕಾಗ್ದಿಲ್ಲ, ಚಾಪರ್ ತಂದಿದ್ದೀನಿ, ಅದಕ್ಕೆ ದುಡ್ಡು ಕೊಡು. ನಾನು 50 ರೂಪಾಯಿ ಕೊಟ್ಟಿದ್ರೆ ಆಚೆ ಕಡೆ ಒಂದು ಪ್ಲೇಟ್ ತಿನ್ಕೊಬರ್ಬೇಕು, ಇಷ್ಟೇ ಬರೋದು. ನೀನು ತಿಕ್ತಾಗ ಕೊಡ್ತಾರೆ ಅಷ್ಟು. ನಾನೇ ಅವತ್ತು ಒಂದು ಪ್ಲೇಟ್ ಗೋಬಿ ನಮ್ಮ ಅಮ್ಮ ತಂದಿರೋದು ಗೈಸ್. ಇದರಲ್ಲಿ ಅರ್ಧ ಅಷ್ಟೇ ಕೊಟ್ಟಿದ್ದಿದ್ದು ಅವ್ರು. 100 ರೂಪಾಯಿ ಒಲಿ ಬಿಡು. 80 ರೂಪಾಯಿ ಒಂದು ಪ್ಲೇಟ್ ಗೋಬಿ. ಕೊಡ್ಲಾ? ವಾಪಸ್ ಕೊಡು. ಬಿಡು ವಾಪಸ್ ಬಿಡು ಮುಚ್ಕೊಂಡ್ಬಿಡು. ಬೇಡ ತಾನೆ, ಆಚೆ ತಿನ್ನು. 100 ರೂಪಾಯಿ ಕೊಡ್ತೀನಿ, ಆಚೆ ತಿನ್ನು. ಆಚೆನೆ ಹೋಗ್ತೀನಿ, ನಂಗೆ ಗೊತ್ತಿಲ್ಲ. ನೋಡಿ ಗೈಸ್, ಇಲ್ಲಿ ಡ್ರೈ ಗೋಬಿ ಇದು. ಇನ್ನೊಂದು ಕಾರ್ನ್ಫ್ಲೋರ್ ಹಾಕಿದ್ರೆ ಇನ್ನೂ ಕ್ರಿಸ್ಪಿ ಆಗಿಬಿಡುತ್ತೆ. ಮಿಕ್ಸ್ ಮಾಡು ಕೆಳಗಡೆ ಸಾಸಿಗೆ. ದೊಡ್ಡ ಬೈಟ್ ಗೈಸ್, 4 to 5 pieces ಬೈಟ್. ಗೋಬಿ ತಿಂದು ಅದರ 1 ತಿಂಗಳಾಯ್ತಾ? ಜಾಸ್ತಿ ಆಯ್ತು. ನಾನೇ ಮಾಡ್ಕೊಟ್ಟಿಲ್ಲ ಲಾಸ್ಟ್ ಟೈಮ್. ಜಾಸ್ತಿ ಆಯ್ತು ಗೈಸ್. ಗೈಸ್ ಇವಾಗೆಲ್ಲ ಆಚೆ ಗೋಬಿ ತಿನ್ನಕ್ಕೆ ಮನಸ್ಸೇ ಬರಲ್ಲ. ಕಲರ್ ಇರಲ್ಲ, ಇನ್ನೊಂದು ಟೇಸ್ಟ್ ಫಸ್ಟಿನ ಥರ ಟೇಸ್ಟೇ ಇರಲ್ಲ ಆಚೆ ಕಡೆ ಗೋಬಿಲಿ. ಮುಚ್ಕೊಂಡು ಕೊಟ್ಬಿಡು ನನ್ನ ಕ್ಯಾಂಡೀನ್ ಮೋಯ್ತಾ. ಬುದ್ಧಿ ಆಯ್ತು ನನಗೆ ಫುಲ್. ಗೈಸ್ ಈ ವ್ಲಾಗಲ್ಲಿ ನೋಡ್ತಾ ಇರಿ, ಮೋಯ್ತಾ ವರ್ಕೌಟ್ ಮಾಡೋದು ತೋರಿಸ್ತೀನಿ ನಿಮಗೆ. ಇದು ಸಕ್ಕತ್ತಾಗೈತೆ ಗೈಸ್, ಇದು ಚೆನ್ನಾಗಿದೆ. ಸ್ವಲ್ಪ ಸಾಸ್ ಹಾಕಿದ್ರೆ ಇನ್ನೂ ಸಕ್ಕತ್ತಾಗಿರೋದು. ಆಚೆ ಕಡೆ ಗೋಬಿ ತಿನ್ನಂಗೆ ಇರೋದು. ನೀವು ಸಾಸ್ ಹಾಕ್ಬೇಕು ತಾನೆ. ಸಾಸಿಗೆ ದುಡ್ಡು ಇದ್ದಿಲ್ಲ. ನಿಮ್ಮ ಅಮ್ಮನ ಕೇಳ್ಬೇಕು ತಾನೆ. ನಮ್ಮ ಅಮ್ಮನ ಹತ್ರ ದುಡ್ಡಿಲ್ಲ. ಬಿಡು ಸಾಕು, ಚೆನ್ನಾಗೇ ಐತೆ. ಚೆನ್ನಾಗಿಲ್ಲ ಅಂದ್ರೆ ಕಿತ್ಕೊಂಡು ಮಕ್ಕೊಡ್ದು ಹೋಯ್ತೀನಲ್ಲ. ಅಷ್ಟಕ್ಕಷ್ಟೇ ಚೆನ್ನಾಗೇನಿಲ್ಲ. ನಾನು ಕಿತ್ಕೊಳ್ಳಿ ನಿಜ. ನೆಕ್ಸ್ಟ್ ಬ್ಲಾಗಲ್ಲಿ ನಮ್ಮ ಸಾನು ಅವರು ಮೋಮೋಸ್ ಮಾಡಿ ಕೊಡ್ತಾರೆ ಗೈಸ್. ಚಿಕನ್ ಮಾಡ್ಕೊಡ್ತೀನಿ. ನೀನೇನು ತಿನ್ಕೋ. ನೀನು ತಿಕ್ಕ ಕುಯ್ದ್ಬಿಟ್ಟು ಕೊಡ್ತೀನಲ್ಲ. ಈಗ ಡ್ರೈ ಗೋಬಿ, ಡ್ರೈ ಗೋಬಿ. ದಿಸ್ ಇಸ್ ಮಸಾಲ ಗೋಬಿ. ಬೇಡ.
ನೋಡ್ದಾ Guys, ಮಾಡು. ಟೇಸ್ಟ್ ಗೊತ್ತಾಯ್ತಾ ಇಲ್ಲಿ. ಒಂದ್ ಸೆಕೆಂಡ್ ಟೇಸ್ಟ್ ಗೊತ್ತಾಯ್ತಾ ಒಂದ್ ನಿಮಿಷ ಅವಳಿಗೆ ಸುಮ್ಮನೆ ಕೂತ ಅವಳು ಮಾಡಿರೋದು ಅವಳಿಗೆ ಇಷ್ಟ ಏನ್ ಆಯ್ತು ಗೊತ್ತಾ, ಯಾರೇ ಮಾಡಿದ್ರು ಮಾಡಿದವ್ರಿಗೆ ಅದನ್ನ ತಿನ್ನಕ್ ಆಗಲ್ಲ. ನನಗೆ ಹೊಡಿಬೇಡ ಅಂತ ಒಂದ್ಸಲ 2 ಸಲ ಹೇಳಿದ್ದೀನಿ. ನನಗೆ ಸುಮ್ಮನೆ ಸಿಟ್ಟಾಗ್ಸ ನಾನು ಮಕ್ಕ ಹೊಡ್ಬಿಡ್ತೀನಿ ನಾನು. ಕರೆಕ್ಟಾಗಿ ಕುತ್ಕೊಂಡು ತಿನ್ಬೇಕಾದ್ರೆ ಊಟನಾದ್ರೂ ನೆಟ್ಟಿಗೆ ಚಪ್ಪಾರ್ ತರ ಆಡ್ತಾನೆ. ಫ್ಯಾನ್ ಆನ್ ಮಾಡು, ಶೆಕೆ ಆಗಿದೆ. ಈ ಗೈಸ್ ನೋಡಿಲ್ಲ, ಆಚೆ ಮೋಡ ಆಗೈತೆ, ಅಂಥದ್ರಲ್ಲೂ ಶೆಕೆ ಆಯ್ತೈತಲ್ಲ ಮರೆಯ. A few minutes later. ಹೊಸ್ದಾಗಿ ಗೋಬಿನ ತಿಂದೆ. ಫುಲ್ಲು ಹೊಟ್ಟೆ ಫುಲ್ ಆಗೋಯ್ತು. ಒಂದು ಸ್ವಲ್ಪ ಪ್ಲೇಟ್ ಇದಕ್ಕೇನೆ ಹೊಟ್ಟೆ ತುಂಬೋಯ್ತು. ಈಗ ನಮ್ಮ ಸಾನ್ ಅವರು ಸ್ವೀಟ್ ಕಾರ್ನ್ ತಂದಿದ್ದೀನಿ, ಅದನ್ನು ಬೇಯಿಸ್ಕೊಬೋತಾಳೆ. ನಿನ್ ಟಿಕ್ಕಾ ನಿನ್ ಕೈ ನಿನ್ ಕಾಲೆಲ್ಲ ಕುಯ್ದು ಕೊಡು, ಅದನ್ನು ಕುಕ್ಕರ್ಗೆ ಬೇಯಿಸ್ತೀನಿ ಅಂತ. ನೋಡ್ರಿ ಗೈಸ್, ಮರ್ಯಾದಿನೇ ಇಲ್ಲ ಗೈಸ್ ನನಗೆ. ಸತ್ತೋಗಿದ್ರೆ ಹೋದ್ರೈತಿ ಹೋಗು. ಸುಮ್ಮನೆ ಅವಾಗ್ಲಿಂದ ನೋಡಲ್ಲ ಮನೆ ಊಟಕ್ಕೆ ಓವರಾಗಿ ನೀನ್ ಆಡ್ತಾ ಇರೋ ಸಾನ. ಏನು ಅವರ ಆಡ್ತಾ ಇರೋದು ಗೆದ್ತಾ ಇರೋದು ಅಂತ ಹೇಳ್ತಾ ಇದ್ಯಾ? ಏನು ಮತ್ ಕತ್ತಿಗೆಲ್ಲ ಏನಕ್ಕೆ ಹಿಡಿತಿದ್ಯಾ? ನೀನೇನಿಗೆ ಹೊಡಿತೀಯ ನನಗೆ? ನೀನ್ ಹೊಡಿಬೇಕಾದ್ರೆ ನಾನು ಹೆಂಗೆ ಆಡ್ತೀನಾ? ಸರ್ ಹಟ್ ನೋಬ್ಡೆ ಅವ್ವ. ಅವ ಅಣ್ಣ ನೋಡಬೇಕು ವ್ಲಾಗಲ್ಲಿ. ಸಾನ ಸುಮ್ಮನೆ ಇರು ಸಾನ. ಯಾಕೆ ಹೊಡಿತೀಯ? ಹೊಡಿಯಕ್ ಬತ್ತೀಯ ನಂಗೆ ಹೇಳು. ತಿಕ್ಕೋದಲ್ಲ ಇವಾಗ. ಹೋಗ ಐಸ್ ಕ್ರೀಮ್ ಎತ್ಕೊ ಬಂದ. ಅಯ್ಯ ಮಿಕನ್ ಟಿಕನ್ ಎಲ್ಲ ಮುಚ್ಕೊಂಡು ಹೋಗಿ ನಂದು ಐಸ್ ಕ್ರೀಮ್. ನೆನ್ನೆ 200 ರೂಪಾಯಿ ಖರ್ಚು ಮಾಡ್ತಾರ ಒಂದು ಐಸ್ ಕ್ರೀಮ್ ಎತ್ಕೊ ಬಂದೆ ಅಂದ್ರೆ ಇತ್ಕೊಬತ್ತಾ ನೋಡ್ರಿ. ನೆನ್ನೆಯಿಂದ 2 ಕ್ಯಾಂಡಿ ಕೊಟ್ಟಿದ್ದೀನಿ, 4 ರೂಪಾಯಿ ಆಯ್ತು, ದುಡ್ಡು ಕೊಡು. ಲೋಪರ್ ಲೌಡಿ. ಯಾವ ಬಳಿಗೆ ಲೋಫರ್ ಅಂತಾರೆ? ಯಾವ ಬಳಿಗೆ ಲೋಫರ್ ಅಂದೆ? ಹೆಂಗ್ ಲೋಫರ್ ಅಂತ ಯಾರು ಹೇಳ್ತಿದ್ಯಾ? ಯಾವಾಗ ಹೇಳ್ತಿದ್ಯಾ? ಲೋಫರ್ ಅಂತ್ಯಾ? ಲೋಫರ್ ಅಂತ್ಯಾ? ನೋವಾಗುತ್ತೆ. ಬಾ ಅಲ್ವಾ ಮನೆ ಐತೆ, ಊಟ ಮಾಡ್ಕೊಬರೋಣ. ಮಾಡ್ಕೊಬರಪ್ಪ ತಾಳಪ್ಪ. 6.5 hours later. ನೋಡಿ ಇಲ್ಲಿ 11:30 ಆಗಿದೆ. ಆವಾಗಲೇ ಅದೆಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ಮಾಡ್ಕೊಂಡು ಸುಮ್ಮನೆ ಹಿಂಗೆ ಜಗಳ ಆಡ್ಬಿಟ್ವಿ ಇಬ್ಬರು. ಲೈವ್ ಹೋಗಲಿಲ್ಲ, ಅದಕ್ಕೆ ನಾನು 11:30 ಆಗಿದೆ. ಮನೇಲಿ ಅನ್ನ ಸಾಂಬಾರು ಮಾಡಿದ್ದಾರೆ. ನನಗೆ ಏನಾದರೂ ತಿನ್ನಬೇಕಂತ ಕ್ರೇವಿಂಗ್ಸ್ ಆಗ್ತಾಯಿದೆ. 11:30 ಏನಾದರೂ ತಿಂದೇ ಉಣ್ಣಲ್ಲ ಇವಾಗ, ಖಾರ ಆಗಿ ಅಂತ. ಮೊಟ್ಟೆ ಇತ್ತು ಮನೇಲಿ, ಸೊ ಎಗ್ ರೈಸ್ ಮಾಡ್ಕೊಳ್ಳೋಣ. ಅನ್ನ ಹೆಂಗೂ ಇದೆ ಅಲ್ಲ, ಎಗ್ ರೈಸ್ ಮಾಡ್ಕೊಂಬಿಡೋಣ ಬೇಗ ಅಂತ ಅಂದ್ಕೊಂಡು ಎಗ್ ರೈಸಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಚಾಪರ್ ಈ ಥರ ಬೇಗ ಈರುಳ್ಳಿ ಕಟ್ ಮಾಡ್ಕೊಂಡು, ಮೆಣಸಿಕಾಯಿ, 2 ಮೊಟ್ಟೆ. ನಾನು ಒಬ್ಳಿಗೆ ಆಗೋ ಥರ ನೋಡಿ. ಇಲ್ಲಿ ಮೋಯ್ದು ಬೇರೆ ಗಾಡಿ ಎತ್ಕೊಂಡು ಹೋಗ್ಬಿಟ್ಟವನೆ. ಮತ್ತು 11:30 ಗೈಸ್ ಇವತ್ತು ಫಸ್ಟ್ ಟೈಮು. ಅವ್ರು ನಿತಿನ್ ಬ್ರೋ ಅಂತ ಫೋಟೋಗ್ರಫಿ ಮಾಡ್ತಾರಲ್ಲ, ಅವ್ರು ಫೋನ್ ಮಾಡಿದ್ರಂತೆ, ಬ್ರೋ ಒಂಚೂರು ಡ್ರಾಪ್ ಮಾಡಿಕೊಡಿ, ಯಾರು ಫ್ರೆಂಡ್ಸ್ ಇಲ್ಲ ಹಾಸನಲ್ಲಿ ಅಂತ. ಅದಕ್ಕೆ ಹೋಗಿದ್ದಾನೆ. ಅವ್ನು ಬರಲಿ, ಒಟ್ಟಿಗೆ ವ್ಲಾಗ್ ಏನು ಮಾಡ್ತೀನಿ ಅಂತ. ನಾವು ಗೈಸ್ ಇಷ್ಟೊಂದ್ಮೇಲೆ ಎದ್ದು ಏನಾದರೂ ಅಡುಗೆ ಮಾಡ್ಕೊಂಡು ತಿನ್ನೋದು. ಇವಾಗೆಲ್ಲ ತುಂಬ ದಿನ ಮಾಡ್ಕೊಂಡು ತಿಂದಿದ್ದೀನಿ, ಬಟ್ ಈ ಥರ ಎಗ್ ರೈಸ್ ಎಲ್ಲ ಈ ಲೇಟ್ ನೈಟ್ ಎಲ್ಲ ಮಾಡ್ಕೊಂಡು ತಿಂದಿಲ್ಲ. ಮೊಸರನ್ನ ತಿನ್ನೋಣ ಅಂದ್ಕೊಂಡೆ, ಮೊಸರೇ ಇಲ್ಲ ಮನೇಲಿ. ಸೊ ಏನೇನಾದ್ರು ಟ್ರೈ ಮಾಡ್ತಿರ್ತೀವಿ ವಿಚಿತ್ರ. ಬಿಕಾಸ್ ಯಾಕೆಂದರೆ ಹೊಟ್ಟೆ ಹಸಿಬೇಕಾದ್ರೆ ಏನಾದರೂ ತಿನ್ನಲೇಬೇಕು, ತಿಂದಿಲ್ಲ ಅಂದರೆ ಮನಸ್ಸಿಗೆ ಸಮಾಧಾನ ಆಗೋಲ್ಲ. ಸೊ ಪ್ಲೀಸ್ ನೋಡಿ, ನನ್ನ ಎಗ್ ರೈಸ್ ರೆಡಿ ಆಗಿದೆ. ಫುಲ್ ಕಲರ್ಫುಲ್ಲಾಗಿ ಕಾಣಿಸ್ತಿದ್ದಲ್ಲ ನಿಮಗೆ? ಫುಲ್ ಸಕ್ಕತ್ತಾಗಿದೆ ಗೈಸ್. ಮೋಹಿತ ಬಂದ, ಬಟ್ ಗಾಡಿ ನಿಲ್ಲಿಸ್ಬಿಟ್ಟು ನನಗೆ ಹೇಳ್ದೆ, ಗಾಡಿ ನಿಲ್ಲಿಸ್ಬಿಟ್ಟು ಮೇಲೋಗಿ ಫೋನ್ ಆಗ್ತಾ. ಗೈಸ್ ಎಷ್ಟು ಬೇಜಾರು ಮಾಡ್ತಾನೆ ಅಂದರೆ ಮೋಹಿತ, ರಿಯಲಿ ಐ ಆಮ್ ಅಪ್ಸೆಟ್ ಗೈಸ್. ಬಿಕಾಸ್ ಅಲ್ಲ, ಒಂದು ಮಾತು, ಗಾಡಿ ನಿಲ್ಲಿಸ್ಬೇಕಾದ್ರೆ ಫೋನ್ ಹಾಕ್ಬೇಕಲ್ವಾ? ಅವಾಗ ಲೈವ್ ವೀಡಿಯೋ ಅವನ ಜೊತೆ ಏನು ಮಾಡ್ತಿದ್ದೆ ಅಲ್ವಾ? ಅಷ್ಟು ಗೊತ್ತಾಗಲ್ಲ ಗೈಸ್ ನನಗೆ. ತಲೆಯಲ್ಲಿ ಬುದ್ಧಿನೇ ಇಲ್ಲ, ಹೆಂಗೆ ಹುಡುಗಿ ಜೊತೆ ಮಾತಾಡ್ಬೇಕಂತ ಗೊತ್ತಿಲ್ಲ. ಸೊ ಗೈಸ್ ನಾನು 12 ಗಂಟೆ ಆಗೋಗ್ಬಿಟ್ಟಿದೆ ನಾನು ಎಗ್ ರೈಸ್ ಮಾಡ್ಕೊಳ್ಳೋ ಅಷ್ಟರಲ್ಲಿ. ಸೊ ಈ ವ್ಲಾಗ್ನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಇನ್ನೂ ಸಪೋರ್ಟ್ ಕೊಡಿ. ಬೇಗ 10K ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿಕೊಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಗೈಸ್.